ನಮಸ್ತೆ ಎಲ್ಲರಿಗೆ. ಜೈ ಗುರುದೇವ್. ಇವತ್ತಿನ ಈ ವಿಶೇಷವಾದಂತಹ ಸೆಷನ್ ಅನ್ನ ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ನಾವೆಲ್ಲರೂ ಕೂಡ ಬೆನ್ನನ್ನ ನೇರವಾಗಿಟ್ಟುಕೊಂಡು ಕತ್ತು ಭುಜ ಸಡಿಲ ಬಿಡೋಣ. ಕಣ್ಣುಗಳನ್ನ ಹಾಯಾಗಿ ಮುಚ್ಚೋಣ. ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡೋಣ. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಇನ್ನೊಂದು ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡೋಣ. ನಮ್ಮ ಮನಸ್ಸಿನ ಪಟಲದಲ್ಲಿ ನಮ್ಮ ಮನೆ ದೇವರು, ಇಷ್ಟ ದೇವರು ಮತ್ತು ಎಲ್ಲ ಗುರುಗಳನ್ನ ಮನಸ್ಸಲ್ಲಿ ಸ್ಮರಿಸಿಕೊಳ್ಳೋಣ. ಅವರೆಲ್ಲರನ್ನ ಸಾಧ್ಯವಾದಷ್ಟು ಸಜೀವ ಸ್ವರೂಪದಲ್ಲಿ ನೋಡಲು ಪ್ರಯತ್ನ ಪಡೋಣ. ಅವರೆಲ್ಲರ ಆಶೀರ್ವಾದ, ರಕ್ಷಣೆ ಮತ್ತು ಮಾರ್ಗದರ್ಶನ ನಮಗೆ ಸದಾ ಇದೆ. ಇವತ್ತಿನ ಈ ಸೆಷನ್ಗೆ ಒಂದು ಸಂಕಲ್ಪ ತಗೊಳ್ಳೋಣ. ಈ ಸೆಷನ್ ನನಗೆ ಉಪಯುಕ್ತ ಆಗ್ಲಿ, ನನ್ನಲ್ಲಿ ಶಾಶ್ವತವಾದ ಧನಾತ್ಮಕ ಬದಲಾವಣೆಗಳು ಬರಲಿ. ನನ್ನ ಜೊತೆಗೆ ಅಭ್ಯಾಸ ಮಾಡ್ತಾ ಇರುವಂತಹ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೃದಯಪೂರ್ವಕವಾಗಿ ಹಾರೈಸೋಣ. ನಮ್ಮ ಹಾರೈಕೆಗೆ ಅದ್ಭುತವಾದಂತಹ ಶಕ್ತಿ ಇದೆ. ಎಲ್ಲರಿಂದ ನಮ್ಗೆ ಬರ್ತಾ ಇರುವಂತಹ ಹಾರೈಕೆಗಳನ್ನ ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡೋಣ. ಈಗ ನಿಧಾನಕ್ಕೆ ನಿಮ್ಮ ಬೆರಳುಗಳನ್ನ ಅಲ್ಲಾಡಿಸಿ ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡಿ.
ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸೋಣ. ಹೃದಯದ ಹತ್ರ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಳ್ಳೋಣ. ತಲೆಯನ್ನ ಸ್ವಲ್ಪ ಬಾಗಿಸಿ ಮನಸ್ಸಿನಲ್ಲಿ ಕೃತಜ್ಞತೆಯ ಭಾವನೆ ಇಟ್ಟುಕೊಳ್ಳುತ್ತಾ ಎರಡು ಕೈಗಳನ್ನ ಒಂದಕ್ಕೊಂದು ಉಜ್ಜುತ್ತಾ ಕೈಗಳಿಂದ ಬರುತ್ತಿರುವ ಶಾಖಶಕ್ತಿಯನ್ನ ಕಣ್ಣಿಗೆ ಕೊಡೋಣ. ಮುಖಕ್ಕೆ ಕೊಡಿ. ಪ್ರೀತಿಯಿಂದ ನಿಮ್ಮ ದೇಹವನ್ನ ಸವರ್ಕೊಳ್ಳಿ. ಅಂಡ್ ಸ್ಲೋಲಿ, ವೆರಿ ಸ್ಲೋಲಿ ಕೈಗಳನ್ನು ನೋಡುತ್ತಾ ಕಣ್ಗಳನ್ನ ತೆರೆಯಬಹುದು. ಸ್ಲೋಲಿ ಕಮ್ ಬ್ಯಾಕ್. ನಿಧಾನಕ್ಕೆ ಕಣ್ಗಳನ್ನ ತೆರೀರಿ. ವೆರಿ ನೈಸ್, ಥ್ಯಾಂಕ್ ಯು. ಯಾರಿಗೆಲ್ಲ ವಿಡಿಯೋ ಆನ್ ಮಾಡ್ಲಿಕ್ಕೆ ಆಗುತ್ತೆ ದಯವಿಟ್ಟು ವಿಡಿಯೋವನ್ನು ಆನ್ ಮಾಡ್ಕೊಳ್ಳಿ. ವಿಲ್ ಹೆಲ್ಪ್ ಫಾರ್ ಅವರ್ ಕನೆಕ್ಷನ್. ಥ್ಯಾಂಕ್ ಯು. ಸೊ ಇವತ್ತಿನ ದಿನ ನಾವು ಒಂದು ತುಂಬಾ ಸಿಂಪಲ್ ಆದಂತ ಆದ್ರೆ ವೆರಿ ಇಫೆಕ್ಟಿವ್ ಟೆಕ್ನಿಕ್ ಅನ್ನ ಕಲ್ತ್ಕೊಳ್ಳೋಣ. ಅದಕ್ಕೂ ಮುಂಚೆ ನಿಮ್ಮಲ್ಲಿ ಎಷ್ಟು ಜನ ಆಲ್ರೆಡಿ ರೇಖಿ ಕಲ್ತಿದ್ದೀರಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ? ಯು ಕ್ಯಾನ್ ಟೈಪ್ ಆರ್ ಅಂತ ಟೈಪ್ ಮಾಡಿ. ರೇಖಿ ಬಗ್ಗೆ ಗೊತ್ತಿಲ್ದಿರೋರು, ಹೊಸಬ್ರು ಯಾರೆಲ್ಲ ಇದ್ದೀರಿ, ಯು ಕ್ಯಾನ್ ಟೈಪ್ ಎನ್ ಫಾರ್ ನ್ಯೂ. ಮೋಸ್ಟ್ ಆಫ್ ಯು ಐ ನೋ ನೀವು ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ವೆರಿ ನೈಸ್. ಹೊಸಬ್ರಿದ್ರೆ ಯು ಕ್ಯಾನ್ ಟೈಪ್ ಎನ್ ಫಾರ್ ನ್ಯೂ. ನನ್ನ ಒಬ್ರು ಗುರುಗಳು ಹೇಳ್ತಾರೆ, ನಮ್ಮೆಲ್ಲರ ಮನಸ್ಸು ಮಹಿಷಾಸುರ ನಂತರ ಒಂದು ರೀತಿಯಲ್ಲಿ ಹೊಸ ಹೊಸ ವಿಚಾರ ಮನಸ್ಸಿಗೆ ಬೇಕು ಅಂತ ಅನಿಸ್ತಾ ಇರುತ್ತೆ. ಒಂದೇ ವಿಚಾರವನ್ನ ಮತ್ತೆ ಮತ್ತೆ ಮಾಡಿದ್ರೆ ಅಲ್ಲೊಂದು ಎಂಟ್ರೋಪಿ ಕಿಕ್ಕಿನ ಆಗುತ್ತೆ. ಎಂಟ್ರೋಪಿ ಅಂತಂದ್ರೆ ಸ್ವಲ್ಪ ಕೊಳಿತಾ ಹೋಗುವಂತಹ ಒಂದು ಸ್ಥಿತಿ. ಸೊ ಇದಕ್ಕೋಸ್ಕರ ನಾವು ಹೊಸ ಹೊಸ ವಿಚಾರವನ್ನ ಕಲಿಯೋದು, ಹೊಸ ಹೀಲಿಂಗ್ ಟೆಕ್ನಿಕ್ಸ್ ಗಳನ್ನ ಕಲಿಯೋದು, ಮೆಥಡ್, ಪ್ರೊಸೀಜರು ಕಲಿತು ಅಭ್ಯಾಸ ಮಾಡೋದನ್ನ ಮನಸ್ಸಲ್ಲಿ ಇಟ್ಕೊಳ್ಬಹುದು. ಅಫ್ಕೋರ್ಸ್ ಎಲ್ಲ ರೀತಿಯ ಹೀಲಿಂಗ್ಗಳು ಕೂಡ ಫೈನಲ್ ಆಗಿ ನಮ್ಮ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಸ್ತರಗಳಲ್ಲಿ ನಮ್ಗೆ ಅನುಕೂಲವನ್ನ ಕೊಡುವಂಥದ್ದು. ಕೆಲವೊಂದು ತುಂಬಾ ಡೀಪ್ ಆಗಿ ಕೆಲಸ ಮಾಡುತ್ತೆ, ಕೆಲವೊಂದು ಸರ್ಫೇಸ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ. ಇವತ್ತು ನಾವು ಕಲಿಯುವಂತಹ ಈ ಟೆಕ್ನಿಕ್ ಹೆಚ್ಚಾಗಿ ಭಾವನಾತ್ಮಕ ಸ್ತರದಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡುವಂಥದ್ದು. ಮತ್ತೆ ಇನ್ಸ್ಟಂಟ್ ಆಗಿ 1 ಮಿನಿಟ್ ನೂಡಲ್ ಅಂತ ಹೇಳ್ತಾರೆ, ಆತರ ಕ್ವಿಕ್ ಆಗಿ ನಮ್ಗೆ ಮಾಡ್ಲಿಕ್ಕೆ ಆಗಬಹುದಾದಂತಹ ಒಂದು ಟೆಕ್ನಿಕ್. ಹಾಗಾಗಿ ಹೆಚ್ಚು ಜನರಿಗೆ ಪ್ರಿಯವಾಗಬಹುದು, ಖುಷಿ ಆಗ್ಬಹುದು. ನೀವು ಇದನ್ನ ಕಲಿಯೋದಕ್ಕೆ ಯಾವುದೇ ರೀತಿಯ ದೀಕ್ಷೆ ಅವಶ್ಯಕತೆ ಇಲ್ಲ. ಕಲಿತು ಸುಮ್ಮನೆ ಡೈರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇವತ್ತು ನಾವು ಅದನ್ನ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಕೂಡ ಮಾಡೋಣ. ಇದನ್ನ ನೀವೊಂದು 10-15 ದಿವಸ ಪ್ರಾಕ್ಟೀಸ್ ಮಾಡಿದ ನಂತರ ನಿಮ್ಗೆ ಅದರಲ್ಲಿ ರಿಸಲ್ಟ್ಸ್ ಬಂದ ನಂತರ ನೀವು ಇನ್ನೊಬ್ಬರಿಗೂ ಕೂಡ ಇದನ್ನ ಹೇಳ್ಕೊಡ್ಬೋದು. ನಮ್ಮ ಮೊದಲು ಹೇಳಿದಾಗ ಯಾವುದೇ ರೀತಿಯ ದೀಕ್ಷೆ ಅವಶ್ಯಕತೆ ಇಲ್ಲ. ತುಂಬಾ ಸುಲಭವಾಗಿ ಇದನ್ನ ಕಲಿತು ಅಭ್ಯಾಸ ಮಾಡುವಂತಹ ಒಂದು ಅದ್ಭುತವಾದಂತಹ ಟೆಕ್ನಿಕ್. ಸೊ ಯಾರೆಲ್ಲ ರೇಖೆ ಕಲ್ತಿದ್ದೀರಿ, ಕಲ್ತಿಲ್ಲ, ಯಾವುದಕ್ಕೂ ಇದು ಮ್ಯಾಟರ್ ಆಗೋದಿಲ್ಲ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ರೇಖಿ. ನಾನು ಮೊದಲು ಹೇಳಿದಾಗ ಇಟ್ ಈಸ್ ಸಂಭವ್ ಒಳಗಡೆ ಎಲ್ಲೋ ಒಂದ್ ಕಡೆ ಆಗುವಂತಹ ಹೀಲಿಂಗು. ಬಟ್ ನೀವು ಆಲ್ರೆಡಿ ರೇಖೆ ಕಲ್ತಿದ್ರಿ, ನಿಮ್ಗೆ ಇದ್ರನ್ನ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಎಂಬ್ರೇಸ್ ಮಾಡ್ಬೋದು. ಅದರ್ವೈಸ್ ಆಲ್ಸೋ ರಿಸಲ್ಟ್ಸ್ ಯಾವುದೇ ರೀತಿ ಕಮ್ಮಿ ಆಗೋದಿಲ್ಲ. ಸೊ ಇದರಲ್ಲಿ ಒಂದು 4 ಶಬ್ದಗಳಿದೆ. ಆ ಶಬ್ದಗಳನ್ನ ನಾವು ರಿಪೀಟ್ ಮಾಡುವಂಥದ್ದು ಅಂತ ಒಂದು ಟೆಕ್ನಿಕ್. ಮುಖ್ಯವಾಗಿ ನಮ್ಗೆ ಇದಕ್ಕೆ ಒಂದು ನೀರಿನ ಬಾಟಲ್ ಬೇಕು. ಯಾರ ಹತ್ರ ಎಲ್ಲ ನೀರಿಲ್ಲ, ನೀರಿನ ಗ್ಲಾಸ್ ಇಲ್ಲ, ದಯವಿಟ್ಟು ನೀವು ಇದನ್ನ ತಗೊಂಡ್ಬನ್ನಿ. ವಿತ್ ವಾಟರ್ ಈ ಹೀಲಿಂಗು ತುಂಬಾ ಚೆನ್ನಾಗಾಗುತ್ತೆ, ಎಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಸೊ ಯಾರ ಹತ್ರ ನೀರಿಲ್ವೋ ಕ್ವಿಕ್ಲಿ ಒಂದು ಲೋಟದಲ್ಲಿ ಗ್ಲಾಸ್ ಅನ್ನ ತಗೊಂಡ್ ಬನ್ನಿ. ಪ್ರತಿ ಸರಿ ನಾವು ಹೀಲಿಂಗ್ ಮಾಡಿದ ತಕ್ಷಣ ಒಂದು ಗುಡ್ಕು ನೀರನ್ನ ಒಳಗಡೆ ತಗೊಂಡು ಮೈಯನ್ನು ಮುಕ್ಕಳಿಸಿ ನೀರನ್ನ ಕುಡಿಯೋದಿರುತ್ತೆ. ಇಟ್ ವಿಲ್ ಎನ್ಹ್ಯಾನ್ಸ್ ದ ಎಫೆಕ್ಟ್ ಆಫ್ ಹೀಲಿಂಗ್. ಹೀಲಿಂಗ್ ನ ಪರಿಣಾಮವನ್ನು ಇದು ಹೆಚ್ಚು ಮಾಡುತ್ತೆ. ಸೊ ದಿಸ್ ಇಸ್ ಫಸ್ಟ್ ರಿಕ್ವೈರ್ಮೆಂಟ್. ಓಕೆ, ಇವಾಗ್ಲೇನೆ ನಿಮ್ಗೆ ಅನ್ಸಿದ್ರೆ ಒಂದ್ ಸ್ವಲ್ಪ ನೀರು ಬಾಯಲ್ಲಿ ಹಾಕೊಂಡು
ರಿನ್ಸ್ ಮಾಡ್ಕೊಂಡು ಕುಡಿರಿ. ಇನ್ ಎನಿ ಕೇಸ್ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಗ್ರೂಪ್ ಅಲ್ಲಿ ನಾವು ಮೆಡಿಟೇಷನ್ ಮಾಡುವಾಗ, ಸಾಧನೆ ಮಾಡುವಾಗ, ನಿಮ್ ಜೊತೆ ಈ ನೀರಿನ ಬಾಟಲ್ ನ ಯಾವಾಗ್ಲೂ ಇಟ್ಕೊಳ್ಳಿ. ಇಟ್ ಇಸ್ ಆಲ್ವೇಸ್, ನೀರು ಯಾಕೆ ಅಂತಂದ್ರೆ ರಿಸೆಪ್ಟಿವ್, ಅದು ಹೊರಗಡೆ ಯಾವುದೇ ವಿಚಾರವನ್ನ ಒಳಗಡೆ ಎಳ್ಕೊಳ್ತಾ ಇರುತ್ತೆ. ನಾವು ಏನೇ ಸಾಧನೆ ಮಾಡಿದ್ರು ಕೂಡ ಅದರ ಪವರ್ ಅನ್ನು ಕೂಡ ಇದು ಎಳ್ಕೊಳ್ತಾ ಇರುತ್ತೆ. ಸೊ ಆ ನೀರನ್ನ ನೀವು ಕುಡಿಬಹುದು, ನಿಮ್ಮ ಮನೆಯವ್ರಿಗೂ ಕೊಡ್ಬೋದು. ಇನ್ನೇವೇ ಅದು ಹೆಲ್ಪ್ ಆಗೇ ಆಗುತ್ತೆ. ಬಟ್ ಈ ಟೆಕ್ನಿಕ್ಗೆ ಸ್ಪೆಸಿಫಿಕ್ ಆಗಿ ನಾವಿಲ್ಲಿ ಸುರಭಿ ಕ್ರಿಯೆ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಆತರ ಸ್ವಲ್ಪ ನೀರನ್ನ ಅವಾಗ ಅವಾಗ ಕುಡಿತಾ ಇರ್ಬೇಕಾಗುತ್ತೆ. ಇಟ್ ವಿಲ್ ಎನ್ಹಾನ್ಸ್ ದ ಹೀಲಿಂಗ್ ಪವರ್. ಸೊ ಇದನ್ನ ಹೇಗ್ ಮಾಡೋದಪ್ಪ ಅಂತಂದ್ರೆ, ಒಂದು ಸಲಿ ಯಾವುದೋ ಒಂದು ವಿಷಯಕ್ಕೆ ನಾವಿವಾಗ ಹೀಲಿಂಗ್ ಮಾಡ್ಬೇಕು ಅಂತ ಇದ್ರೆ, ಆ ವಿಚಾರವನ್ನ ಚಾಟ್ ಬಾಕ್ಸ್ ಅಲ್ಲಿ ಒಂದ್ಸರಿ ಟೈಪ್ ಮಾಡಿ. ಅದು ಯಾವ ಲೆವೆಲ್ ಅಲ್ಲಿ ನಿಮ್ಗೆ ಬಾಧಿಸ್ತಾ ಇದೆ, ನೋವು ಕೊಡ್ತಾ ಇದೆ ಅನ್ನೋದನ್ನ ಕೂಡ ಸುಮಾರು 1ರಿಂದ 10 ಸ್ಕೇಲ್ ತಗೊಂಡು ಆ ನಂಬರ್ ಅನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಸೊ ಈ ಸ್ಕೇಲ್ ಅನ್ನ ಕಮ್ಮಿ ಮಾಡೋದು ನಮ್ಮ ಉದ್ದೇಶ ಈ ಹೀಲಿಂಗ್ ನ ಮುಖಾಂತರ. ಫಾರ್ ಎಕ್ಸಾಂಪಲ್, ನಿಮ್ಗೆ ತುಂಬಾ ಕಾಯಿಲೆ ಇದೆ ಅಂತ ಅಂದ್ರೆ, ಯಾವುದೋ ಒಂದು ರೀತಿಯ ಸಮಸ್ಯೆ ಇದೆ, ರೈಟ್ ಹೆಲ್ತ್ ಅಂಡ್ ಯು ಸೆಟ್ 10 ಅಂತಂದ್ರೆ ಇಂಟೆನ್ಸಿಟಿ ಅದ್ರದ್ದು ತುಂಬಾ ಜಾಸ್ತಿ ಇದೆ, ಕಾಯಿಲೆ, ಇನ್ನು ಬೆಡ್ ರಿಡ್ ಆಗಿದ್ದೀರಿ ಅಂತಂದ್ರೆ, ಏನು ನಿಮ್ಮ ಕೆಲಸ ನೀವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ 10 on 10 10ಕ್ಕೆ 10 ಇದೆ ಬಾರ್. ಸೊ ಯು ರೈಟ್ 10. ಆರ್ ಸಮ್ ಅದರ್ ಇಶ್ಯೂ, ಇವಾಗ ನಿಮ್ಗೆ ಭಯ ಅನ್ನಿಸ್ತಾ ಇದೆ, ಯಾವುದೋ ಒಂದು ವಿಷಯ ಮಾಡ್ಬೇಕು ಅಂತಂದ್ರೆ, ಹೊಸ ವಿಚಾರ ಮಾಡ್ಬೇಕು ಅಂತಂದ್ರೆ ಭಯ ಆಗ್ತಾ ಇದೆ ಅಂತಂದ್ರೆ, ಜಸ್ಟ್ ರೈಟ್ ಫಿಯರ್. ತುಂಬಾ ಹೈ ಲೆವೆಲ್ ಇದ್ರೆ 10 ಅಂತ ಬರೀರಿ, ಸ್ವಲ್ಪ ಭಯ ಇದೆ ಅಂದ್ರೆ 2, 3 ಈ ತರ ಬರೀರಿ. ಓಕೆ, ದಿಸ್ ಇಸ್ ಟು ಸೆಟ್ ದ ಟೋನ್. ಈ ಹೀಲಿಂಗ್ ಅನ್ನ ಮಾಡೋದಕ್ಕೆ ನಾವೊಂದು ಸೆಟ್ ಮಾಡ್ಕೊಳ್ಳುವಂಥದ್ದು, ಯಾವ್ದಕ್ಕೆ ಹೀಲಿಂಗ್ ಮಾಡ್ತಾ ಇದೀವಿ. ನಮ್ಮ ಮಾತುಗಳಿಗೆ ಶಕ್ತಿ ಇದೆ, ನಿಮ್ಗೆ ಗೊತ್ತೇ ಇದೆ. ನಮ್ಮ ಭಾವನೆಗಳು ಇನ್ನೊಂದು ರೀತಿಯ ಸ್ತರದಲ್ಲಿ ನಮ್ಗೆ ಅದು ಹೆಲ್ಪ್ ಮಾಡುವಂಥದ್ದು. ಅದರಲ್ಲಿ ಪಾಸಿಟಿವ್ ಭಾವನೆ ಇದೆ, ನೆಗೆಟಿವ್ ಭಾವನೆ ಇದೆ. ಅಂಡ್ ಡೀಪರ್ ಹೋದ್ರೆ ಇನ್ನ ಬಿಲೀಫ್ ಸಿಸ್ಟಮ್ ಇದೆ, ನಂಬಿಕೆಗಳಿದೆ. ನಾವು ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮಗಳಲ್ಲಿ ತುಂಬಾ ಸರಿ ಮಾಡಿದ ನಂತರ ಸಿಕ್ಕಂತಹ ಬೇರೆ ಬೇರೆ ರೀತಿಯ ಅನುಭವಗಳ ಆಧಾರದಲ್ಲಿ ನಮ್ಗೆ ನಾವು ಹಾಕೊಂಡಂತಹ ನಂಬಿಕೆಗಳು, ರೈಟ್. ಸೊ ಆಲ್ ದಿಸ್ ರಿಲೇಟೆಡ್ ಎಲ್ಲವನ್ನ ನಾವು ವಿ ವಿಲ್ ಹೀಲ್ ವಿತ್ ಇಮೋಷನ್ಸ್. ಇವಾಗ ಇಮೋಷನ್ಸ್ ಮುಖಾಂತರ ಹೀಲ್ ಮಾಡೋಣ. ಇಮೋಷನ್ಸಿಗೂ ಮತ್ತು ನಮ್ಮ ಉಸಿರಿಗೂ ಕೂಡ ಡೈರೆಕ್ಟ್ ಆದಂತ ಸಂಬಂಧ, ರೈಟ್. ಸೊ ಉಸಿರನ್ನ ತಗೊಳ್ಳೋದು, ಉಸಿರನ್ನ ಬಿಡೋದು. ಮನಸ್ಸಲ್ಲಿ ನಮ್ಗೆ ಯಾವ ರೀತಿಯ ಹೀಲಿಂಗ್ ಆಗ್ಬೇಕು ಅಂತ ಇದೆ, ಅದನ್ನ ಉಸಿರಿನ ಮುಖಾಂತರ ನಾವು ಉಸಿರನ್ನ ಹೊರಗಡೆ ಬಿಡ್ತಾ ಒಂದು ಮ್ಯಾಜಿಕ್ ವರ್ಡ್, ಒಂದು 4 ವರ್ಡ್ಸ್ ಗಳಿದೆ, ಆ ವರ್ಡ್ಸ್ ಹೇಳ್ತಾ ಹೇಳ್ತಾ ರಿಲೀಸ್ ಮಾಡೋದು. ಸೊ ಅಫ್ಕೋರ್ಸ್ ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್, ಜಾಸ್ತಿ ಸಲ ಮಾಡ್ಬೇಕಾಗುತ್ತೆ. ಆದ್ರೆ ಮಾಡ್ಬೇಕಾದಂತದ್ದು ವೆರಿ ಸಿಂಪಲ್, ತುಂಬಾ ಸಿಂಪಲ್ ಆಗಿ ಮಾಡಬಹುದಾದಂಥದ್ದು. ನೀವು ಇದನ್ನ 10 ಸೆಟ್ ರಿಪೀಟ್ ಮಾಡ್ಬೋದು. 10 into 3. ಓಕೆ, ಮೈಂಡ್ ಅಲ್ಲಿ ಇಟ್ಕೊಳ್ಳಿ. 10 x 3. 10ರ 1 ರೌಂಡ್, ಮತ್ತೆ 2 ರೌಂಡ್, 3 ರೌಂಡ್, ಈ ತರ 3 ರೌಂಡ್ ಅನ್ನ ನೀವು ಮಾಡ್ಬೋದು. ವೆರಿ ನೈಸ್. ಸೊ ಮನಿ ಪ್ರಾಬ್ಲಮ್, ಹೆಲ್ತ್, ಬಿಸ್ನೆಸ್ ಶಾಪ್ 10, ಮನಿ ಅಂಡ್ ಫಿಯರ್ 8, ಹೆಲ್ತ್ 10, mental emotions 9, relations and fear 8, 5, 6, 10, 4, 3. ಸೊ ಯಾರಿಗೆಲ್ಲ ಫಿಸಿಕಲ್ ಆದಂತ ಪ್ರಾಬ್ಲಮ್ ಇದೆ, ಇದರಲ್ಲಿ ರಿಸಲ್ಟ್ಸ್ ಬರೋದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗ್ಬೋದು. ಬಿಕಾಸ್ ಆಸ್ ಯು ನೋ, ನಮ್ಮ ಬೇರೆ ಬೇರೆ ಸ್ತರಗಳಿಂದ ಅದು ಫಿಸಿಕಲ್ ಆಗಿ ಮ್ಯಾನಿಫೆಸ್ಟೇಷನ್ ಆಗ್ಲಿಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್, ರೈಟ್. ಬಟ್ ಇಮೋಷನ್ಸ್ ಭಾವದಲ್ಲಿ ಇರುವಂತದ್ದು ಸ್ವಲ್ಪ ಬೇಗ ಇಮಿಡಿಯೇಟ್ ಆಗಿ ರಿಸಲ್ಟ್ಸ್ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಈವನ್ ಇಫ್ ಇಟ್ ಇಸ್ ಎ ಫಿಸಿಕಲ್ ಪ್ರಾಬ್ಲಮ್, ಫಿಸಿಕಲ್ ಆದಂತಹ ದೈಹಿಕವಾದಂತಹ ನೋವು ಇದ್ರೂ ಕೂಡ ಇದರಲ್ಲಿ ನೀವು ಹೀಲಿಂಗ್ ಮಾಡ್ಕೊಳ್ಬಹುದು. ಅಂಡ್ ಯು ಕ್ಯಾನ್ ಸಿ ದ ರಿಸಲ್ಟ್ಸ್ ಇಮಿಡಿಯೇಟ್ಲಿ, ಇವತ್ತೇ, ನೆಕ್ಸ್ಟ್ 15 ನಿಮಿಷಕ್ಕೆ ನಿಮ್ಗೆ ಈ ನಂಬರ್ ಅನ್ನ ಕಮ್ಮಿ ಮಾಡ್ಕೊಳ್ಳುವಂತ ಅದ್ಭುತವಾದಂತಹ ಟೆಕ್ನಿಕ್. ಸಮ್ ಹೀಲಿಂಗ್ಸ್ ವಿಲ್ ಟೇಕ್ ಮೋರ್ ಎಫರ್ಟ್, ಜಾಸ್ತಿ ಸಮಯ ಬೇಕಾಗುತ್ತೆ. ಬಟ್ ಮೋಸ್ಟ್ ಆಫ್ ಇಟ್ ವಿಲ್ ಹೆಲ್ಪ್. ತುಂಬಾ ಚೆನ್ನಾಗಿ ವರ್ಕ್ ಆಗುವಂತಹ ಒಂದು ಟೆಕ್ನಿಕ್. ಆ ಕಾರಣಕ್ಕೋಸ್ಕರ ಇವತ್ತು ನಾನು ಚೂಸ್ ಮಾಡಿದೆ. ಸೊ ಮೊದಲೇ ಹೇಳಿದೆ, ಸೊ ಥಾಟ್ ಇದೆ, ಇಮೋಷನ್ಸ್ ಇದೆ, ಅಂದ್ರೆ ಯೋಚನೆಗಳು, ಭಾವನೆಗಳು, ಅದರ ಕೆಳಗಡೆ ನಂಬಿಕೆಗಳು, ಮತ್ತೆ ಅದರ ಕೆಳಗಡೆ ಸೇ ಹ್ಯಾಬಿಟ್ಸ್. ಅದು ನಮ್ಮ ಪರ್ಸನಾಲಿಟಿಯನ್ನ ಮಾಡುವಂಥದ್ದು, ನಮ್ಮ ವ್ಯಕ್ತಿತ್ವವನ್ನ ರೂಪಿಸುವಂಥದ್ದು. ನಾವು ಯು ಸೆಟ್ ಒಂದು ಟೋನ್ ಸೆಟ್ ಮಾಡಿದ್ವಿ, ಯಾವ ವಿಷಯಕ್ಕೆ ನಾವು ಹೀಲಿಂಗ್ ಮಾಡ್ತಾ ಇದೀವಿ ಅಂತ. ಸೊ ಆ ವಿಷಯವನ್ನ ಮನಸ್ಸಲ್ಲಿ ಈಗ ನೆನ್ಸ್ಕೊಳ್ಳಿ.
ಅಂಡ್ ಸಿ ದ ಇಮೋಷನ್, ಮನಸ್ಸಲ್ಲಿ ಭಾವನೆ ಯಾವ ರೀತಿ ಬರ್ತಾ ಇದೆ ಅಂತ ಮನಸ್ಸಲ್ಲಿ ಅದನ್ನ ಒಂದು ಫೀಲ್ ಮಾಡ್ಕೊಳ್ಳಿ ಕಣ್ಗಳನ್ನ ಮುಚ್ಕೊಂಡು. ಭಯ ಭಯ ಅನ್ನಿಸ್ತಾ ಇದ್ರೆ ಆ ಭಯದ ತೀವ್ರತೆ ಎಷ್ಟಿದೆ ಅನ್ನೋದನ್ನ ನೋಡ್ಕೊಳ್ಳಿ. ನೀವು ಚಾಟ್ ಬಾಕ್ಸ್ ಅಲ್ಲಿ ಏನ್ ಹಾಕಿದ್ದೀರಿ ಅಷ್ಟೇ ಇದೆಯಾ ಅದಕ್ಕಿಂತ ಜಾಸ್ತಿ ಇದೆಯಾ ಸುಮ್ನೆ ನೋಡ್ಕೊಳ್ಳಿ. ಟೇಕ್ 30 ಸೆಕೆಂಡ್ಸ್, ಒಂದು 10 ಸೆಕೆಂಡ್ ತಗೊಳ್ಳಿ. ಸೊ ಮೈಂಡ್ ಅಲ್ಲಿ ಯಾವ ಒಂದು ನಂಬರ್ ಬರ್ತಾ ಇದೆ ಅದನ್ನ ಒಂದು ಸರಿ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ವಾಟ್ ಇಸ್ ದಟ್ ನಂಬರ್ ಯು ಹ್ಯಾವ್? ತುಂಬಾ ಟೆನ್ಷನ್ ಆಗ್ತಾ ಇದೆ, ಭಯ ಭಯ ಆಗ್ತಾ ಇದೆ, ಕಾನ್ಫಿಡೆನ್ಸ್ ಇಲ್ಲ, ಹೊಸ ವಿಚಾರ ಮಾಡ್ಲಿಕ್ಕೆ ಆಗ್ತಿಲ್ಲ, ಆಲ್ ದಿಸ್ ಇಸ್ 10. ಒಂದ್ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸ್ತಾ ಇದ್ರೆ ಸ್ವಲ್ಪ ಕಮ್ಮಿ ಕಮ್ಮಿ ಮಾಡ್ತಾ ಬರೋದು. ಐಡಿಯಲಿ ದಿಸ್ ವಿಲ್ ವರ್ಕ್ ಫಾರ್ ಮೋರ್ ದೆನ್ 5. ಒಂದು 5ಕ್ಕಿಂತ ಹೆಚ್ಚು ಸಲ ಹೆಚ್ಚು ನಂಬರ್ ಇದೆ ಅಂತ ಅಂದ್ರೆ ಇಟ್ ವಿಲ್ ವರ್ಕ್. ವೆರಿ ನೈಸ್. 10 10 10 10. ಸೊ ದಿಸ್ ಇಸ್ ದ ಐಡಿಯಾ. ಇನ್ಫ್ಯಾಕ್ಟ್ ಅದು ಹೆಚ್ಚಾಗ್ಬೇಕು ನಮ್ಗೆ. ಅದು ಹೆಚ್ಚಾದ ತಕ್ಷಣನೇ ನಾವು ಅದನ್ನ ರಿಲೀಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ದಟ್ ಈಸ್ ವೈ ಐ ಆಸ್ಕ್ ಯು ಟು ಡೂ ದಿಸ್ ಎಕ್ಸರ್ಸೈಸ್. 10. ಓಕೆ, ವೆರಿ ಗುಡ್. ಸೊ ಇವಾಗ ಮ್ಯಾಜಿಕ್ ವರ್ಡ್ಸ್ ಬರ್ತಾರೆ. ಏನ್ ಮ್ಯಾಜಿಕ್ ವರ್ಡ್ಸ್? ಕೆಲವರಿಗೆ ಆಲ್ರೆಡಿ ನಾನು ಸಣ್ಣ ಗ್ರೂಪಿಗೆ ಈ ಹಿಂದೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದು ಇಂಗ್ಲಿಷ್ ನಲ್ಲಿ ಇದೆ, ಇಂಗ್ಲಿಷ್ ನಲ್ಲೇ ಇರ್ಲಿ. ಓಕೆ, ಅದನ್ನ ಕನ್ವರ್ಟ್ ಮಾಡೋದು ಬೇಡ, ಚೇಂಜ್ ಮಾಡೋದು ಬೇಡ. ಇಂಗ್ಲಿಷ್ ನಲ್ಲೇನೆ ಅದನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ, ಬರ್ಕೊಳ್ಳಿ. ಸೊ ಒಂದೊಂದಾಗಿ ವರ್ಡ್ ಅನ್ನು ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಹೇಳ್ತಾ ಹೋಗ್ತೀನಿ. ರೈಟ್ ಡೌನ್, ಬರ್ಕೊಳ್ಳಿ. ಯು ಅಂದ್ರೆ ನೀವು ಅಂತ, ನೀನು, ನೀವು, ನೀನು ಎಲ್ಲವೂ. ಕ್ಯಾನ್ ಲೀವ್ ನೌ. ನೀವು ಸೆಷನ್ ಬಿಟ್ಟು ಹೋಗ್ಬೇಕು ಅಂತಲ್ಲ ನಾನು ಹೇಳಿರೋದು. ಯು ಕ್ಯಾನ್ ಲೀವ್ ನೌ ಹೋದ್ರೆ ದಿಸ್ ಇಸ್ ದ ಮ್ಯಾಜಿಕ್ ವರ್ಡ್. 4 ವರ್ಡ್ಗಳ ಹೀಲಿಂಗ್ ವರ್ಡ್ಗಳ ಗುಚ್ಛ ಇದು. ಓಕೆ, ಯು ಕ್ಯಾನ್ ಲೀವ್ ನೌ. ಇದನ್ನ ಹೇಗೆ ಯೂಸ್ ಮಾಡೋದು ಇವಾಗ ನೋಡೋಣ. ಓಕೆ, ಯು ಕ್ಯಾನ್ ಲೀವ್ ನೌ. ಸೊ ಯು ಕ್ಯಾನ್ ಟೈಪ್ ಒಂದು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡೋದು ಯಾರಿಗೆಲ್ಲ ಸಾಧ್ಯ ಆಗುತ್ತೆ. ಯು ಕ್ಯಾನ್ ಲೀವ್ ನೌ. ನಿಮ್ ಮೈಂಡ್ ಅಲ್ಲಿ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಯು ಕ್ಯಾನ್ ಲೀವ್ ನೌ, ಯು ಕ್ಯಾನ್ ಲೀವ್ ನೌ. ನೌ ವಿ ಡೂ ದಿಸ್ ಪ್ರಾಸೆಸ್. ಈ ಪ್ರಾಸೆಸ್ ಏನ್ ಮಾಡೋದು ಅಂತಂದ್ರೆ, ವಿ ಸ್ಟಾರ್ಟ್ ವಿತ್ ದ ನಂಬರ್ 10, ರೈಟ್? 10 ನಂಬರ್, 10 8 ಎಷ್ಟು ನಂಬರ್ ಹಾಕಿದಿರಿ ಆ ಮೈಂಡ್ ಅಲ್ಲಿ ಅದನ್ನ ರಿವೈಸ್ ಅದನ್ನ ಮನಸ್ಸಲ್ಲಿ ತಂದ್ಕೊಳ್ತಾ ಬನ್ನಿ. ಮೋಸ್ಟ್ ಆಫ್ ಇಟ್, ಎಲ್ಲ ರೀತಿಯ ಸಮಸ್ಯೆಗಳಿಗೆ ಸ್ಟ್ರೆಸ್ ಕಾರಣ ಆಗುತ್ತೆ ಅಲ್ವಾ? ಅಯ್ಯೋ ಇದಾಗ್ಬೇಕಾಗಿತ್ತು, ಆಗ್ತಾ ಇಲ್ಲ, ಹೀಗಾಗ್ಬೇಕಾಗಿತ್ತು, ಹೀಗಾಗ್ತಾ ಇಲ್ಲ, ನಿಮ್ಗೆ ಬಸ್ ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕ, ಟ್ರೈನ್ ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕ, ಆರ್ ಈ ಹಿಂದೆ ಆಗೋಯ್ತಲ್ಲ ಅನ್ನುವಂಥದ್ದು. ಆಲ್ ದಿಸ್ ಇಸ್ ಯೂಶುವಲಿ ರಿಲೇಟೆಡ್ ವಿತ್ ಸಮ್ ಇಮೋಷನ್ಸ್. ಒಂದು ಬರಿ ಇರುತ್ತೆ, ಭಯ ಇರುತ್ತೆ, ಅಥವಾ ಗಿಲ್ಟ್ ಇರುತ್ತೆ, ಹೀಗಾಗೋಯ್ತಲ್ಲ ಅನ್ನುವಂಥದ್ದು ಇರ್ತದೆ, ಇಲ್ಲ ಶೇಮ್ ಇರುತ್ತೆ. ಆಲ್ ದೀಸ್ ಆರ್ ನೆಗೆಟಿವ್ ಇಮೋಷನ್ಸ್. ಎವ್ರಿಥಿಂಗ್ ರಿಲೇಟೆಡ್ ಟು ಇಮೋಷನ್ಸ್. ಟೆನ್ಷನ್, ಸ್ಟ್ರೆಸ್, ಭಯ, ದೆನ್ ವಾಟ್ ಎಲ್ಸ್, ಎನಿಥಿಂಗ್ ಎಲ್ಸ್, ಎನಿ ನೆಗೆಟಿವ್ ಇಮೋಷನ್ಸ್ ನಿಮ್ಗೆ ಇರುವಂತದ್ದು ಯು ಕ್ಯಾನ್ ಟೈಪ್. ಆಂಗರ್ನೆಸ್, ಕೋಪ, ಹೀಗಾಗ್ಬೇಕು ಯಾಕಾಗ್ತಿಲ್ಲ ಅಂತ ಹೇಳಿ ಸಡನ್ ಆಗಿ ಕೋಪ ಬರುವಂತದ್ದು, ಕೈಯಲ್ಲಿರೋದನ್ನ ಎತ್ತಿ ಬಿಸಾಕೋದು. ದಟ್ ಲೆವೆಲ್ ಆಫ್ ಆಂಗರ್ ದಟ್ ಐ ಆಮ್ ಸೇಯಿಂಗ್. ಆಂಗರ್, ಸ್ಯಾಡ್ನೆಸ್, ಆಲ್ ದಿಸ್, ವರಿ, ಟೆನ್ಷನ್, ಎವ್ರಿಥಿಂಗ್. ಸೊ ಇದನ್ನ ನಾವು ಉಸಿರಿನ ಮುಖಾಂತರ ರಿಲೀಸ್ ಮಾಡೋದಂತ ಪ್ರಾಕ್ಟೀಸ್ ಮಾಡೋದು. ವಿ ವಿಲ್ ರಿಲೀಸ್ ಇಟ್ ಫ್ರಮ್ ದ ಮೈಂಡ್. ಮನಸ್ಸಲ್ಲಿ ಅದನ್ನು ನೆನೆಸ್ಕೊಂಡು ಯು ವಿಲ್ ರಿಲೀಸ್ ಇಟ್ ಟು ದ ನೋಸ್, ಮೂಗಿನಿಂದ ಉಸಿರಿನ ಮುಖಾಂತರ ಅದನ್ನು ಹೊರಗೆ ಹಾಕೋಣ. ಅಂಡ್ ದೆನ್ ವಿಲ್ ಸೇ ದಿಸ್ ಮ್ಯಾಜಿಕ್ ವರ್ಡ್ಸ್. ಸ್ಟ್ರೆಸ್, ಯು ಕ್ಯಾನ್ ಲೀವ್ ನೌ. ವರಿ, ಯು ಕ್ಯಾನ್ ಲೀವ್ ನೌ. ವರಿನ ನಾವು ಅಡ್ರೆಸ್ ಮಾಡೋದು. ಚಿಂತೆ, ನೀನೀಗ ಹೋಗ್ಬೋದು. ಕೋಪ, ನೀನಿಗೆ ಹೋಗ್ಬೋದು. ಅಂಡ್ ದಿಟ್ ಇಸ್ ಆಲ್ ವಿ ನೀಡ್ ಟು ಡು. ಇಷ್ಟೇ ನಾವು ಮಾಡಬೇಕಾದಂಥದ್ದು. ಫಿಯರ್, ಯು ಕ್ಯಾನ್ ಲೀವ್ ನೌ.
Low confidence, you can leave now. Anger, you can leave now. Tension, you can leave now. ಸೊ ಎನಿಥಿಂಗ್ ಅಂಡ್ ಎವ್ರಿಥಿಂಗ್, ಎಲ್ಲದಕ್ಕೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲದಕ್ಕೂ ಇದನ್ನ ನಾವು ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಫಾರ್ ನೌ ಈಗ ಭಾವನೆಗಳಿಗೆ ಮಾಡೋಣ. ಓಕೆ, ಎವ್ರಿ ಒನ್ ರೆಡಿ? ಇಫ್ ಯು ಆರ್ ರೆಡಿ, ಚಾಟ್ ಬಾಕ್ಸ್ ಅಲ್ಲಿ ಆರ್ ಅಂತ ಟೈಪ್ ಮಾಡಿ, ಆರ್ ಫಾರ್ ರೆಡಿ. ಸೊ ನಿಮ್ಮ ನಂಬರ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ದಟ್ ನಂಬರ್ ವಿಲ್ ಟ್ರೈ ಟು ರೆಡ್ಯೂಸ್. ಆ ನಂಬರ್ ಅನ್ನ ಕಮ್ಮಿ ಮಾಡುವಂತ ಪ್ರಯತ್ನ ಮಾಡೋಣ. ಸೂಪರ್. ಸ್ವಲ್ಪ ನೀರು ತಗೊಳ್ಳಿ ಅಂಡ್ ಯು ಡ್ರಿಂಕ್. ಬಾಯಿ ಎಲ್ಲ ಒದ್ದೆ ಮಾಡ್ಕೊಳ್ಳಿ. ಅಂಡ್ ಆಫ್ಟರ್ ವಿ ಡೂ ದ ಪ್ರಾಸೆಸ್, ಒಂದು ರೌಂಡ್ ಮಾಡಿದ ನಂತರ ಮತ್ತೆ ನೀರು ಕುಡಿಯೋಣ, ಮತ್ತೆ ಸೆಕೆಂಡ್ ರೌಂಡ್ ಮತ್ತೆ ನೀರು ಕುಡಿಯೋದು, ಮತ್ತೆ ಥರ್ಡ್ ರೌಂಡ್ ಮತ್ತೆ ನೀರು ಕುಡಿಯೋದು. ಓಕೆ, ನಾವು ಸ್ಲೋಲಿ ಲೆಟ್ ಅಸ್ ಕ್ಲೋಸ್ ಅವರ್ ಐಸ್. ಕಣ್ಗಳನ್ನು ಮುಚ್ಚೋಣ. ಕಣ್ಗಳನ್ನು ಮುಚ್ಕೊಳ್ಳಿ. ನಾವು ಥಿಂಕ್ ಆಫ್ ಯುವರ್ ಪ್ರಾಬ್ಲಮ್. ಮನಸ್ಸಲ್ಲಿರುವಂತಹ ಪ್ರಾಬ್ಲಮ್ ಅನ್ನು ನೆನೆಸ್ಕೊಳ್ಳಿ. ಇವಾಗ ದುಡ್ಡಿನ ಸಮಸ್ಯೆ, ರಿಲೇಶನ್ಶಿಪ್, ಏನ್ ಹಾಕಿದಿರೋ, ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇಲ್ಲ, ಆಲ್ ದಟ್ ಪ್ರಾಬ್ಲಮ್ ಮೈಂಡ್ ಅಲ್ಲಿ ತಂದ್ಕೊಳ್ಳಿ. ಆರೋಗ್ಯದ ಸಮಸ್ಯೆ, ಎನಿಥಿಂಗ್ ವಿಚ್ ಇಸ್ ಬಾದರಿಂಗ್. ಇವಾಗ ಅದಕ್ಕೆ ರಿಲೇಟೆಡ್ ಆದಂತಹ ಭಾವನೆ ಏನಿದೆ ನೋಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತಹ ಭಾವನೆ ಏನಿದೆ ನೋಡಿ. ಕಿರಿಕಿರಿ ಆಗ್ತಾ ಇದೆಯಾ? ಭಯ ಭಯ ಅನ್ನಿಸ್ತಾ ಇದೆಯಾ? ನೋವಿದೆಯಾ? ಎನಿಥಿಂಗ್ ಮೈಂಡ್ ಅಲ್ಲಿ ನಿಮ್ಗೆ ಭಾವನೆಯ ಸ್ತರದಲ್ಲಿ ಯಾವ ತರದ ನೆಗೆಟಿವ್ ಭಾವನೆ ಬರ್ತಾ ಇದೆ ಅದನ್ನ ನೋಡ್ಕೊಳ್ಳಿ. ನಾನು ಜನರಿಕ್ ಆಗಿ ಎಲ್ಲರಿಗೆ ಅನುಕೂಲ ಆಗೋ ತರ ಸ್ಟ್ರೆಸ್ ಅಂತ ಹೇಳ್ತೀನಿ. ಆದ್ರೆ ನಿಮ್ಗೆ ಹೊಂದಿಕೊಂಡಾಗ ನೀವು ಇದನ್ನ ಚೇಂಜ್ ಮಾಡ್ಕೊಳ್ತಾ ಬನ್ನಿ. ನಾನೀಗ ಸ್ಟ್ರೆಸ್, ಯು ಕ್ಯಾನ್ ಲೀವ್ ನೌ ಅಂತ ಹೇಳ್ತೀನಿ. ನೀವು ನಿಮ್ಮ ಮೈಂಡ್ ಅಲ್ಲಿ ಫಿಯರ್, ಯು ಕ್ಯಾನ್ ಲೀವ್ ನೌ ಅಂತ ಹೇಳ್ಬೋದು. ಆರ್ ಎನಿ ಅದರ್ ಇಮೋಷನ್, ಯಾವುದೇ ಭಾವನೆ ನಿಮ್ಮ ಮೈಂಡ್ ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಇದೆಯೋ ಆ ಭಾವನೆಯನ್ನು ಹೇಳ್ಕೊಳ್ತಾ ಯು ಕ್ಯಾನ್ ಲೀವ್ ನೌ, ಯು ಕ್ಯಾನ್ ಲೀವ್ ನೌ ಈ ತರ ಹೇಳ್ತಾ ಬರುವಂತದ್ದು. ಸೊ ಪ್ರಾರಂಭ ಮಾಡೋಣ. ಲೆಟ್ ಮೀ ಸ್ಟಾರ್ಟ್. ಒಂದು ಉಸಿರನ್ನ ಒಳಗ್ ತಗೊಳ್ಳಿ. ಬ್ರೀದ್ ಇನ್ ಅಂಡ್ ಐಲ್ ಸೇ ಸ್ಟ್ರೆಸ್, ಯು ಕ್ಯಾನ್ ಲೀವ್ ನೌ. ಇದನ್ನ 10 ಸರಿ ರಿಪೀಟ್ ಮಾಡೋಣ. ಸ್ಟ್ರೆಸ್, ಯು ಕ್ಯಾನ್ ಲೀವ್ ನೌ. ಸ್ಟ್ರೆಸ್, ಯು ಕ್ಯಾನ್ ಲೀವ್ ನೌ. ಒಂದು ಆಳವಾದ ದೀರ್ಘವಾದ ಉಸಿರು ತಗೊಳ್ಳಿ. ಅಂಡ್ ಸ್ಟ್ರೆಸ್, ಯು ಕ್ಯಾನ್ ಲೀವ್ ನೌ. ರಿಲೀಸ್. ಅಗೇನ್ ಆಳವಾದ ದೀರ್ಘವಾದ ಉಸಿರು ತಗೊಳ್ಳಿ. ಸ್ಟ್ರೆಸ್, ಯು ಕ್ಯಾನ್ ಲೀವ್ ನೌ. ಬ್ರೀದ್ ಔಟ್. Breathe in. Stress, you can leave now. Release. ಉಸಿರು ತಗೊಳ್ಳಿ. Breathe in. Stress, you can leave now. Relax. Release. ಉಸಿರನ್ನ ಹೊರಗೆ ಹಾಕಿ. ಮುಂದುವರಿಸಿ ನಿಮ್ದೇ ಗತಿಯಲ್ಲಿ. Breathe in. Stress, you can leave now. Breathe out. Once more. Breathe in. Stress, you can leave now. Once more. Breathe in. Stress, you can leave now. Two more times. Breathe in. Stress, you can leave now. Stress, breathe in. You can leave now. And relax. Relax. Practice ನಿಲ್ಲಿಸಿ. ಸ್ಲೋಲಿ ಕಣ್ಗಳನ್ನ ತೆರೀರಿ. ಸ್ವಲ್ಪ ನೀರನ್ನ ಬಾಯಿಗೆ ಹಾಕೊಳ್ಳಿ.
ನೀರನ್ನು ಕುಡಿರಿ. Take a long deep breathe in and relax. So one round ಆಯ್ತು ಇವಾಗ. We'll repeat 2 more rounds. ಇನ್ನ 2 ರೌಂಡ್ ಮಾಡೋಣ. Just close our eyes. ಕಣ್ಣನ್ನ ಮುಚ್ಕೊಳ್ಳಿ. ಈಗ ನಿಮ್ಮ ಸಮಸ್ಯೆಯನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಆ ಸಮಸ್ಯೆಗೆ ಸಂಬಂಧಪಟ್ಟಂತ ಭಾವನೆ. You can say worry, tension, anything. Let us begin. Breathe in. ಉಸಿರನ್ನ ಒಳಗೆ ತಗೊಳ್ಳೋಣ. Stress, you can leave now. Breathe out. ಇನ್ನೊಂದ್ಸರಿ. Breathe in. Stress, you can leave now. ಮೂರನೇ ಬಾರಿ. Breathe in. Stress, you can leave now. Breathe in. Stress, you can leave now. Breathe in. ಉಸಿರನ್ನ ಒಳಗೆ ತಗೊಳ್ಳೋಣ. Stress, you can leave now. Breathe in. Stress, you can leave now. Stress, you can leave now. Breathe in. Stress, you can leave now. Relax. ಇನ್ನೊಂದು ಉಸಿರನ್ನ ಒಳಗೆ ತಗೊಳ್ಳಿ. Stress, you can leave now. Breathe in. Stress, you can leave now. One more. Breathe in. Stress, you can leave now. Breathe out. Now, ಸ್ವಲ್ಪ ನೀರನ್ನು ತಗೊಳ್ಳೋಣ. Breathe in and breathe out. ಮನಸ್ಸಲ್ಲಿ ಆಗ್ತಾ ಇರುವಂತಹ ಭಾವನೆಗಳನ್ನ ಗಮನಿಸಿ. ಫೀಲಿಂಗ್ ದ ರಿಲ್ಯಾಕ್ಸೇಷನ್. ಮನಸ್ಸಲ್ಲಿ ಒಂದು ಶಾಂತಿಯ ಭಾವ ಬರ್ತಾ ಇದೆ. ಸಮ್ ಕೈಂಡ್ ಆಫ್ ಶಿಫ್ಟ್ ಆಗ್ತಾ ಇದೆ, ಅದನ್ನ ಗಮನಿಸಿ. Feel that relaxation. Now one more last time. Third round. ನಮ್ಮ ಪ್ರಾಬ್ಲಮ್ ಅನ್ನು ನೆನೆಸ್ಕೊಳ್ಳೋಣ. And breathe in. And we say, stress, you can leave now. ಉಸಿರನ್ನ ಹೊರಗೆ ಹಾಕಿ. Once more, breathe in. ಉಸಿರನ್ನ ಒಳಗೆ ತಗೊಳ್ಳೋಣ. Stress, you can leave now. Once more, breathe in. Stress, you can leave now. ಇನ್ನೊಂದು ಉಸಿರನ್ನ ಒಳಗೆ ತಗೊಳ್ಳೋಣ. Breathe in. Stress, you can leave now. ಉಸಿರನ್ನ ಹೊರಗೆ ಬಿಡಿ. Once more, breathe in. Stress, you can leave now. Breathe out. Breathe in. Stress, you can leave now. Breathe out. Once more, breathe in. Stress, you can leave now. Last 2 more times. Breathe in. Stress, you can leave now.
One more last time. Breathe in. Stress, you can leave now. Breathe out and relax. Normal breathing. ಈಗ ನಿಧಾನ ಕಣ್ಗಳನ್ನ ತೆಗೆದು ಸ್ವಲ್ಪ ನೀರನ್ನು ತಗೊಳ್ಳಿ, ಬಾಯಲ್ಲಿ ಹಾಕೊಳ್ಳಿ. And release. ನೀರನ್ನ ಕುಡಿರಿ. Relax. Now ಚೆಕ್ ಪಾಯಿಂಟ್. ಇವಾಗ ಮತ್ತೆ ಮನಸ್ಸಲ್ಲಿ ಕಣ್ಣನ್ನು ಮುಚ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತಹ ಸ್ಕೇಲು ಇವಾಗ ಏನಾಗಿದೆ ನೋಡ್ಕೊಳ್ಳಿ. ಮೊದಲು 10 ಇತ್ತು, ಇವಾಗ ಎಷ್ಟಿದೆ ನೋಡ್ಕೊಳ್ಳಿ. ಅಂಡ್ ಪ್ಲೀಸ್ ಟೈಪ್ ದ ನಂಬರ್ ಇನ್ ದ ಚಾಟ್ ಬಾಕ್ಸ್ and let me know if it has reduced, same or increased. ಕಮ್ಮಿ ಆಗಿದ್ರೆ you can type L for less. 10 to 7, super. 10 to 8. If it is reduced, you can say L. If it is same, you can type yes. ಜಾಸ್ತಿ ಆಗಿದ್ರೆ you can type M. Okay, 80% of you or more than 80-90% L ಅಂತ ಬರ್ದಿದ್ದೀರಿ ಅಲ್ವಾ? ಸೂಪರ್, ವೆರಿ ನೈಸ್. as I said starting ಅಲ್ಲಿ ಹೇಳಿದ ಹಾಗೆ, some of the problems it might take more effort. ಇನ್ನ ಜಾಸ್ತಿ ಪರಿಶ್ರಮ ಬೇಕಾಗಬಹುದು. The way you practice, all that matters. But even if it is one count less, it is an improvement alwa. It is an improvement. On the emotions level, there is, the intensity ಏನಿದೆ ಅದರ ತೀವ್ರತೆ ಕಮ್ಮಿ ಆಗಿದೆ. And everything is related to emotions. ನಮ್ಮ ಲೈಫ್ ಅಲ್ಲಿ everything, all our problems are related to emotions. Emotions ನಾವು ಚೆನ್ನಾಗಿ ಹೇಗೆ ಮ್ಯಾನೇಜ್ ಮಾಡ್ತೀವಿ, ಮೇಂಟೈನ್ ಮಾಡ್ತೀವಿ, ಅದ್ರ ಮೇಲೆನೆ the way we live our life, ನಮ್ಮ ಜೀವನವನ್ನು ನಾವು ಹೇಗೆ ಲೀಡ್ ಮಾಡ್ತೀವಿ, ಹೇಗೆ ಜೀವನವನ್ನು ಸಾಗಿಸ್ತೀವಿ, ಅದು ಡಿಪೆಂಡ್ ಆಗುತ್ತೆ. ಸೊ ಐ ಹೋಪ್ ಇವತ್ತಿನ ಈ ಪ್ರಾಕ್ಟೀಸ್ ನಿಮ್ಗೆ ಒಂದು ಹೊಸ ಟೂಲ್, ತಳಿಕೆಯಲ್ಲಿ ಹೊಸ ಬಾಣವನ್ನು ನಿಮ್ಗೆ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಯಾವಾಗೆಲ್ಲ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಜಸ್ಟ್ ಲೈಕ್ ದಿಸ್, ಬೆಳಗ್ಗೆ ಎದ್ದ ತಕ್ಷಣ ಈ ತರ ಒಂದು ಪ್ರಾಕ್ಟೀಸ್ ಮಾಡ್ಬೋದು. ಆರ್ ಡ್ಯೂರಿಂಗ್ ದ ಡೇ, ಯಾವ ಹೊತ್ತಲ್ಲಿ ನಿಮ್ಗೆ ತುಂಬಾ ಟೆನ್ಷನ್ ಅಂತ ಅನ್ಸುತ್ತೆ, ತುಂಬಾ ಭಯ ಅನ್ಸುತ್ತೆ, ತುಂಬಾ ಸ್ಟ್ರೆಸ್ ಅನ್ಸುತ್ತೆ, ಟೆನ್ಷನ್ ಅನ್ಸುತ್ತೆ, ಮುಂದೆ ಹೋಗ್ತಾ ಇಲ್ಲ, ಲೈಫ್ ಸ್ಟಕ್ ಆಗ್ಬಿಟ್ಟಿದೆ ಅನ್ಸುತ್ತೆ, ಆವಾಗೆಲ್ಲ ಇದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಕ್ಲಿಯರ್? ಇಫ್ ಇಟ್ ಇಸ್ ಕ್ಲಿಯರ್ ಅಂತ ಟೈಪ್ ಮಾಡಿ. ಅಂಡ್ ಎ ಸ್ಮಾಲ್ ನೋಟ್ ಫಾರ್ ಪೀಪಲ್ ಹೂ ಸೆಟ್ ಸೇಮ್. ಯಾರು ಸೇಮ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ಯಾರು ಕೂಡ ಜಾಸ್ತಿ ಆಯ್ತು ಅಂತ ಹೇಳಿಲ್ಲ. ಇನ್ ರೇರ್ ಕೇಸಸ್ ಸ್ವಲ್ಪ ಜನರಿಗೆ ಜಾಸ್ತಿ ಆಗುವಂತ ಚಾನ್ಸಸ್ ಕೂಡ ಇದೆ. ಅಂತವರಿಗೆ ನಿಮ್ಮ ಡೋಸೇಜ್ ಅನ್ನ ಜಾಸ್ತಿ ಮಾಡಿ. ಎಷ್ಟು ಡೋಸೇಜ್ ನಾವು ಮಾಡಿರೋದು? 10 ಮಾಡಿದ್ವು. ಯು ಕ್ಯಾನ್ ಗೋ ಫಾರ್ 15 ಮಾಡ್ಬೋದು. ಓಕೆ, ಕ್ಲಿಯರ್. ಸೂಪರ್. Now if you have any questions, ನಿಮ್ದೇನಾದ್ರೂ ಪ್ರಶ್ನೆ ಇದ್ರೆ I'll be here to take some questions. Otherwise we'll end with a gratitude practice ಅನ್ನ ಮಾಡ್ತಾ ಕೊನೆಯಲ್ಲಿ ಎಂಡ್ ಮಾಡೋಣ. ಎಲ್ಲರನ್ನ ಬ್ಲೆಸ್ ಮಾಡೋಣ. And before I go, I have a small announcement. We can concentrate only one matter or add one more. Ganesh avare, this practice, thank you for the question. This practice just concentrate ಒಂದು ಇಶ್ಯೂ ಅನ್ನ ಮಾತ್ರ ಒಂದು ಸಲ ಅಡ್ರೆಸ್ ಮಾಡ್ಕೊಳ್ಳಿ. ಡೋಂಟ್ ಮಿಕ್ಸ್ ಮೆನಿ ಥಿಂಗ್ಸ್. ತುಂಬಾ ವಿಷಯವನ್ನು ಒಟ್ಟಿಗೆ ಮಿಕ್ಸ್ ಮಾಡೋದು ಬೇಡ. ಯು ಹ್ಯಾವ್ ಸೋ ಮೆನಿ ಟೆಕ್ನಿಕ್ಸ್, ಬೇರೆ ಟೆಕ್ನಿಕ್ಸ್ ಗಳಿದೆ. ಸೊ ಯು ಕ್ಯಾನ್ ಯೂಸ್ ಒನ್ ಟೆಕ್ನಿಕ್ ಫಾರ್ ಒನ್ ಇಶ್ಯೂ. ಇನ್ನೊಂದು ವಿಷಯಕ್ಕೆ ಇನ್ನೊಂದು ಟೆಕ್ನಿಕ್ ಯೂಸ್ ಮಾಡ್ಕೊಳ್ಳಿ. ಸೊ ಮೈಂಡ್ ಡಸ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಮನಸ್ಸಿಗೆ ಕನ್ಫ್ಯೂಷನ್ ಆಗೋದು ಬೇಡ. ಅಂಡ್ ಒಂದು ಟೆಕ್ನಿಕ್ ಯೂಸ್ ಮಾಡಿದ್ರೆ ಅದರಿಂದ ರಿಸಲ್ಟ್ಸ್ ಬಂತಾ ಇಲ್ವಾ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ದ ಇಫೆಕ್ಟಿವ್ನೆಸ್ ಮೈಟ್ ಕಮ್ ಡೌನ್. ಸೊ ಫಾರ್ ನೌ ಈ ಟೆಕ್ನಿಕಲಿ ಜಸ್ಟ್ ಟೇಕ್ ಒನ್ ಟಾಪಿಕ್, ಒಂದೇ ಒಂದು ಟಾಪಿಕ್ ತಗೊಳ್ಳಿ, ಒಂದೇ ಒಂದು ಇಮೋಷನ್ ತಗೊಳ್ಳಿ ಬೇಸಿಕಲಿ. ಓಕೆ, ದಿನದಲ್ಲಿ ಎಷ್ಟು ಸಲ ಆದ್ರೂ ಮಾಡಬಹುದಾ? ಎಸ್, ಎನಿ ನಂಬರ್ ಆಫ್ ಟೈಮ್ಸ್ ಅಂಡ್ ಎನಿ ಟೈಮ್ ಆಫ್ ದ ಡೇ.
ದಿನದಲ್ಲಿ ಯಾವ ಹೊತ್ತಲ್ಲಾದ್ರೂ ಎಷ್ಟು ಹೊತ್ತಾದ್ರೂ ಪ್ರಾಕ್ಟೀಸ್ ಮಾಡು. ಎನಿ ಅದರ್ ಕ್ವಶನ್ಸ್? ಓಕೆ, ಸೊ ನೋ ಕ್ವಶನ್ಸ್. ಸೊ ಸಣ್ಣ ಅಪ್ಡೇಟ್, ಸಮ್ ಇನ್ಫಾರ್ಮೇಶನ್ ನಾನು ನಿಮಗೆ ಶೇರ್ ಮಾಡಬೇಕಾಗಿತ್ತು. ಇಟ್ ಇಸ್ ಅಬೌಟ್ ಅವರ್ ಬರ್ತ್ಡೇ ಆಫರ್. One last time, lifetime. This is the slogan. Last time, lifetime. Uh, I want to give something special for my birthday. March 23ಕ್ಕೆ ನನ್ನ ಬರ್ತ್ಡೇ ಇದೆ. I want to give something very very special. That day, I am doing one live session. ಒಂದು live session ಮಾಡ್ತೀನಿ. And on that day, whoever wants to be part of my legends group, ನನ್ನ ಡೈಮಂಡ್ ಗ್ರೂಪ್ ಅನ್ನ ಜಾಯ್ನ್ ಆಗ್ಬೇಕು ಅಂತಿದ್ದವರಿಗೆ ಐ ವಾಂಟ್ ಟು ಗಿವ್ ಸಮಥಿಂಗ್ ವೆರಿ ಸ್ಪೆಷಲ್. ಇಲ್ಲಿ ತನಕ ನಾನು ಕೊಟ್ಟಿಲ್ಲ, ಮುಂದೆಂದೂ ಕೊಡೋದಿಲ್ಲ ಅಂತ ಒಂದು ಆಫರ್ ಅನ್ನ ನಿಮ್ಗೆ ಕೊಡ್ಬೇಕು ಅಂತ ಇದ್ದೇನೆ. ಅಂಡ್ ಆನ್ ದಟ್ ಡೇ ಯಾರ್ಯಾರು ಜಾಯ್ನ್ ಆಗ್ತೀರಿ, ಯು ವಿಲ್ ಬಿ ಪಾರ್ಟ್ ಆಫ್ ಮೈ ಲೈಫ್ ಟೈಮ್ ಕೋರ್ಸ್ ಆಕ್ಸೆಸ್ ನ ಗ್ರೂಪ್ ಅಲ್ಲಿ ಇರ್ತೀರಿ. ಅಂಡ್ ಐ ವಾಂಟ್ ಟು ಎಕ್ಸ್ಟೆಂಡ್ ದಿಸ್ ಆಫರ್ ಒನ್ ಲಾಸ್ಟ್ ಟೈಮ್ ಆಸ್ ಲೈಫ್ ಟೈಮ್. ಲಾಸ್ಟ್ ಟೈಮ್ ಲೈಫ್ ಟೈಮ್ ಅಂತ ಇದರ ಕ್ಯಾಪ್ಷನ್. ಐ ಹೋಪ್ ಯು ಆಲ್ ಟೇಕ್ ದ ಬೆನಿಫಿಟ್. ಯಾರೆಲ್ಲ ಇಲ್ಲಿ ತನಕ ಲೆಜೆಂಡ್ಸ್ ಗ್ರೂಪ್ ಜಾಯ್ನ್ ಆಗ್ಬೇಕು, ಡೈಮಂಡ್ ಗ್ರೂಪ್ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿರೋರು ಜಾಯ್ನ್ ಆಗ್ಲಿಲ್ವೋ, ಒನ್ ಲಾಸ್ಟ್ ಟೈಮ್ ಐ ವಾಂಟ್ ಟು ಗಿವ್ ಒನ್ ಮೋರ್ ಆಪ್ಷನ್. ಅಂಡ್ ಆಫ್ಟರ್ ದಟ್ ಇಟ್ ವಿಲ್ ಗೋ ಆನ್ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಅಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ. ಸೊ ಯು ಹ್ಯಾವ್ ಟು ಪೇ ಆನ್ ಇಯರ್ಲಿ ಬೇಸಿಸ್, ಇಯರ್ಲಿ ತರ ಮಾಡ್ಬೇಕು ಅಂತ ಅನ್ಕೊಂಡಿರುವಂತದ್ದು. ಅಂಡ್ of course there is also some other offer which is combined. ಯಾರ್ಯಾರು ಆ ದಿನ ಆ ಸೆಷನ್ ನಲ್ಲೇನೆ ಪೇಮೆಂಟ್ ಮಾಡ್ತೀರಿ, ಫಾರ್ ಯು ಐ ಹ್ಯಾವ್ ಸಮಥಿಂಗ್ ವೆರಿ ಸ್ಪೆಷಲ್. ಸೊ ಡು ನಾಟ್ ಮಿಸ್. ಅಂಡ್ ಇಟ್ ಈಸ್ ಬೈ ಕ್ವಾಲಿಫಿಕೇಶನ್. ನೀವೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೇಕಾಗತ್ತೆ. ಓನ್ಲಿ ಇಫ್ ಐ ಫೀಲ್ ಯು ಆರ್ ಸೂಟಬಲ್, ನಿಮ್ಗೆ ಇದು ಬೇಕು ಅಂತ ಅನ್ಸಿದ್ರೆ, ಅಂಡ್ ಇಫ್ ಐ ಫೀಲ್ ದಿಸ್ ಇಸ್ ಫಾರ್ ಯು ಅಂಥವ್ರು ಆ ಸೆಷನ್ ಅನ್ನ ಖಂಡಿತ ಅಟೆಂಡ್ ಮಾಡಿ. ಅಂಡ್ ಯು ವಿಲ್ ಬಿ ಬೆನಿಫಿಟೆಡ್. ಅಷ್ಟು ಮಾತ್ರ ನಾನು ಹೇಳ್ಬೋದು. ಎನಿಬಡಿ ಹಿಯರ್ ನನ್ನ ಗ್ರೂಪ್ ನಲ್ಲಿ ಇರುವಂತವ್ರು, ಯು ನೋ ದ ವ್ಯಾಲ್ಯೂ ದಟ್ ಐ ಆಮ್ ಗಿವಿಂಗ್. ನೀವು ಕೊಟ್ಟಿರುವಂತಹ ದುಡ್ಡಿಗೆ 2ರಿಂದ 10ರಷ್ಟು ವ್ಯಾಲ್ಯೂ ಅನ್ನ ಕೊಡುವಂತ ಪ್ರಯತ್ನ ನಂದು ಯಾವಾಗ್ಲೂ ಇದ್ದೇ ಇರುತ್ತೆ. ಇಫ್ ಯು ಅಗ್ರಿ ವಿತ್ ಮಿ, ಚಾಟ್ ಬಾಕ್ಸ್ ಅಲ್ಲಿ ಎ ಅಂತ ಟೈಪ್ ಮಾಡಿ. ಎ ಫಾರ್ ಅಗ್ರಿ, ಹೂ ಇಸ್ ಆಲ್ರೆಡಿ ಎ ಮೆಂಬರ್ ಇನ್ ಮೈ ಕಮ್ಯುನಿಟಿ, ರೈಟ್? Thank you. So this is the approval from the members. ಹೊಸಬ್ರಿಗೆ this is one confirmation. Okay, thank you all. So we'll do a small gratitude session at the end. ಇವತ್ತಿನ ದಿನ ನಮ್ಮ ಲೈಫ್ ಅಲ್ಲಿ ಏನ್ ಆಗ್ಬೇಕು, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, 3 ವಿಷಯಗಳನ್ನ ನಮ್ಮ ಮನಸ್ಸಲ್ಲಿ ನೆನ್ಸ್ಕೊಳ್ಳೋಣ. ಈ 3 ಕೆಲಸ ನಾವು ಮಾಡ್ಬೇಕು ಅಂತ ಅನ್ಕೊಂಡಿರೋದು ಇದಾಗ್ಬಿಟ್ರೆ ನನ್ನ ಲೈಫು ಈ ದಿನ ಸಾರ್ಥಕವಾಯ್ತು ಅಂತ ಅನ್ಸುವಂತಹ 3 ಕೆಲಸ ನಿಮ್ಮ ಮೈಂಡ್ ಅಲ್ಲಿ ಇವಾಗ ನೆನ್ಸ್ಕೊಳ್ಳಿ. ಒಂದು 10-30 ಸೆಕೆಂಡ್ ಮನ್ಸಲ್ಲಿ ನೆನ್ಸ್ಕೊಳ್ಳಿ. ಈ ದಿನ ಈ 3 ಕೆಲಸ ಆಗ್ಬೇಕು ಅಂತ ಯಾವ ಕೆಲಸ ಇದೆ ಅದನ್ನ ಮನ್ಸಲ್ಲಿ ನೆನ್ಸ್ಕೊಳ್ಳಿ. ನಿಮ್ಮ ಆಫೀಸ್ ಕೆಲಸ ಆಗ್ಬೋದು, ಮನೆ ಕೆಲಸ ಆಗ್ಬೋದು, ಅಡಿಗೆ ಮಾಡೋದಿರ್ಬೋದು, ಕ್ಲೀನ್ ಮಾಡೋದಿರ್ಬೋದು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಟೇಕ್ 30 ಸೆಕೆಂಡ್ಸ್. ರೈಟ್, ಇವಾಗ ಎಲ್ಲರೂ ಕೂಡ ನಿಮ್ಮ ಆಡಿಯೋ ವಿಡಿಯೋವನ್ನ ಆನ್ ಮಾಡ್ಕೊಂಡು ಈ ತರ ಕೈಯನ್ನ ಇಟ್ಕೊಂಡು ನಮ್ಮ ಜೊತೆಗೆ ಇರುವಂತಹ ಎಲ್ಲರ ಜೀವನದ ಆಶೋತ್ತರಗಳು ಈಡೇರ್ಲಿ, ಅವ್ರಿಗೆ ಇವತ್ತು ಏನೇನ್ ಆಗ್ಬೇಕು ಅಂತ ಇದೆಯೋ ಕೆಲಸ ಅದೆಲ್ಲವೂ ಕೂಡ ಸುಸೂತ್ರವಾಗಿ ನಡೀಲಿ ಅಂತ ನಾವು
ಬ್ಲೆಸ್ ಮಾಡೋಣ. ಐ ಬ್ಲೆಸ್ ಯುವರ್ ಇಂಟೆನ್ಷನ್ ಅಂತ 3 ಬಾರಿ ಹೇಳಿ ಗ್ಯಾಲರಿ ವ್ಯೂಗೆ ಹೋಗಿ ಎಲ್ಲರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಯು ಕ್ಯಾನ್ ಆಲ್ ಬ್ಲೆಸ್ ಈಚ್ ಅದರ್. ಕೊನೆಯಲ್ಲಿ ಎಲ್ಲರಿಂದ ಬರ್ತಾ ಇರುವಂತಹ ಆಶೀರ್ವಾದವನ್ನ ಸ್ವೀಕಾರ ಮಾಡಿ. ಎಸ್, ನಾವು ಯು ಕ್ಯಾನ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. I bless your I bless your intentions. I bless your intentions. I bless your Bless your intentions. I bless I your bless intentions. your intentions. I bless your intentions. I bless your intention. I bless your intention. I bless your intention. Bless your intention. Bless your intention. Your intention. Alright, ಇವಾಗ ಕಣ್ಗಳನ್ನ ಮುಚ್ಕೊಂಡು ಎಲ್ಲರಿಂದ ಬರ್ತಾ ಇರುವಂತಹ ಹಾರೈಕೆಗಳನ್ನ ಸ್ವೀಕಾರ ಮಾಡೋಣ. ಕೈಗಳನ್ನ ಸ್ವೀಕಾರ ಮುದ್ರೆಯಲ್ಲಿ ತೊಡೆಯ ಮೇಲೆ ಆಕಾಶ ನೋಡುವ ರೀತಿಯಲ್ಲಿ ಇಟ್ಕೊಳ್ಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್. ನಮಸ್ತೆ, ಜೈ ಗುರುದೇವ್. ಮುಂದಿನ ಸೆಷನ್ ಅಲ್ಲಿ ಮತ್ತೆ ನಿಮ್ಮನ್ನ ಸಿಗ್ತೀನಿ. ನಮಸ್ತೆ. ಹ್ಯಾವ್ ಎ ಗ್ರೇಟ್ ಡೇ.